ಭಕ್ತರ ಹೃದಯದಲ್ಲಿ ಭಯವಿಲ್ಲದ ಶಕ್ತಿ ತುಂಬಿಸುವ ತಾಯಿ ಸರ್ವಶಕ್ತಿ ಕಾಳಿದೇವಿ. ನಂಬಿಕೆ, ಶಕ್ತಿ, ಅರುಳ್ ಒಂದೇ ಸ್ಥಳದಲ್ಲಿ ಜೀವಂತವಾಗಿರುವ ಪವಿತ್ರ ಪೀಠವಿದು. ಎಲ್ಲ ಕಷ್ಟಗಳು ಅಳಿದು ಹೊಸ ಆಶೀರ್ವಾದ ಅರಳುವ ಸ್ಥಳ. ತಾಯಿಯ ಒಂದು ದೃಷ್ಟಿ ಸಾಕು, ಭಕ್ತನ ಬದುಕು ಬೆಳಗುತ್ತದೆ. ತಿರುವಣ್ಣಾಮಲೈ ಜಿಲ್ಲೆಯ ಚೇಯರ್ ತಾಲೂಕಿನ ಯರುವೈವೇಟಿ ಗ್ರಾಮದಲ್ಲಿ ನೆಲೆಗೊಂಡಿರುವಂತಹ ಸರ್ವಶಕ್ತಿ ಅರುಳ್ವಾಕಂ ಪೀಠಂ ಕಾಳಿ ದೇವಸ್ಥಾನ. ಈ ದೇವಾಲಯವು ಕೇವಲ ಕಲ್ಲು ಮಣ್ಣುಗಳ ಪೀಠವಲ್ಲ, ಇದು ದೇವಿಯ ಸಜೀವ ಶಕ್ತಿ ನೆಲೆಗೊಂಡ ಸ್ಥಳ. ಸಾವಿರಾರು ಭಕ್ತರು ಇಲ್ಲಿ ಬಂದು ತಮ್ಮ ಮನಸ್ಸಿನ ಕೋರಿಕೆಗಳನ್ನು ಅರ್ಪಿಸಿ ಅಚ್ಚರಿಯ ರೀತಿಯಲ್ಲಿ ಆಶೀರ್ವಾದ ಪಡೆಯುತ್ತಾ ದೇವಿಯ ಆ ಅರುಳ್ವಾಕ ಅಂದರೆ ದೇವಿಯ ನೇರವಾಗಿ ನೀಡುವ ವಾಕ್ಯಗಳು ಅನೇಕ ಭಕ್ತರ ಜೀವನವನ್ನು ಪರಿವರ್ತಿಸಿದೆ. ಇಲ್ಲಿ ನಡೆಯುವ ಶಕ್ತಿ ಪೂಜೆಗಳು, ಕಾಳಿ ಹೋಮ, ನವರಾತ್ರಿ ಉತ್ಸವ, ಅಮಾವಾಸ್ಯೆ ಹಾಗೂ ಪೂರ್ಣಿಮೆಯ ವಿಶೇಷ ಹವನಗಳು ದೇವಿಯ ಪ್ರಭಾವವನ್ನು ಪ್ರತಿಯೊಬ್ಬನ ಜೀವನದಲ್ಲಿ ಅನುಭವಿಸುತ್ತದೆ. ಪೀಠದ ಗುರುಗಳು ನಡೆಸುವ ಅರುಳ್ವಾಕಂ ದರ್ಶನದ ವೇಳೆ ಭಕ್ತರು ಕಣ್ಣೀರು ತುಂಬಿ ದೇವಿಯ ಕೃಪೆಯನ್ನು ಅನುಭವಿಸುತ್ತಾರೆ. ಎಲ್ಲ ಬಾಧೆ, ಕಷ್ಟ, ಶತ್ರುಬಾಧೆ, ಗೃಹದೋಷ ದೇವಿಯ ಶಕ್ತಿಯಿಂದ ಅಳಿದು ಹೋಗುತ್ತದೆ ಎಂಬ ವಿಶ್ವಾಸ ಎಲ್ಲರ ಮನದಲ್ಲಿದೆ. ದೇವಸ್ಥಾನದ ಸುತ್ತಮುತ್ತ ನೈಸರ್ಗಿಕ ಶಾಂತಿ ತುಂಬಿದ ವಾತಾವರಣವಿದೆ. ದೇವಸ್ಥಾನದ ಗಂಟೆ ಮೊಳಗುವ ಧ್ವನಿ ಗ್ರಾಮದೆಲ್ಲೆಡೆ ಪವಿತ್ರ ಶಕ್ತಿ ಅಲೆದಾಡುತ್ತದೆ. ದೇವಿಯ ಮೂರ್ತಿ ಕತ್ತಿನ ಕಾಳಿ ರೂಪದಲ್ಲಿ ಭಕ್ತರ ದೈವ ಭಯವನ್ನ ಅಳಿಸಿ ಧೈರ್ಯ ಮತ್ತು ಶಕ್ತಿ ನೀಡುವ ತಾಯಿ ಎಂದು ಪರಿಗಣಿಸಲಾಗಿದೆ. ಸರ್ವಶಕ್ತಿ ಕಾಳಿ ತಾಯಿಯ ಕರುಣೆ ಕಂಡು ಅನೇಕರ ಜೀವನದಲ್ಲಿ ಅಸಾಧ್ಯವೂ ಸಾಧ್ಯವಾಗಿದೆ. ಇಂದು ಈ ದೇವಾಲಯವು ತಮಿಳುನಾಡಿನ ಮಾತ್ರವಲ್ಲದೆ ಕರ್ನಾಟಕ, ಆಂಧ್ರ, ತೆಲಂಗಾಣದ ಸಾವಿರಾರು ಭಕ್ತರು ಸೆಳೆಯುತ್ತಿದೆ. ದೇವಿಯ ಆಶೀರ್ವಾದದಿಂದ ಅನೇಕರು ತಮ್ಮ ಜೀವನದಲ್ಲಿ ಉನ್ನತಿ ಕಂಡಿದ್ದಾರೆ. ಸರ್ವಶಕ್ತಿ ಅರುಳ್ವಾಕಂ ಪೀಠಂ ಕಾಳಿ ದೇವಸ್ಥಾನ ಇದು ನಂಬಿಕೆಯ ದೀಪ, ಶಕ್ತಿಯ ನೆಲೆ, ತಾಯಿಯ ಕರೆಯು. ಒಂದು ಬಾರಿ ದೇವಿಯ ಪಾದ ಸ್ಪರ್ಶ ಮಾಡಿದರೆ ಜೀವನವೇ ಹೊಸ ದಿಕ್ಕನ್ನ ಪಡೆಯುತ್ತದೆ. ಕಲಂದಕಾದ ಕಾರಣ ಏನಂತ தெரிஞ்சுக்கலாமா? ಎಲ್ಲರೂ ಪೂಜೆಯಲ್ಲಿ ಭಾಗವಹಿಸಲೇಬೇಕು. ಯಾಕೆಂದರೆ ದೇವರ ಶಕ್ತಿ ಹಾಗೂ ದುಷ್ಟಶಕ್ತಿ ಇಲ್ಲದಲೇ ಇರುವಂಥ ವ್ಯಕ್ತಿ ಯಾರು ಇರೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲರೂ ಒಂದು ಬೇಡಿಕೆಯಿಂದ ಬಂದಿರ್ತೀರ ಅಲ್ವಾ? ನಿಮ್ಗೆ ಏನೇ ಒಂದು ಆಸೆಗಳಿದ್ರು ಅದು ಈಡೇರಬೇಕು. ಆಮೇಲೆ ನಿಮ್ಮ ಏನೇ ಒಂದು ಯಾರಿಗೇನೇ ಸಮಸ್ಯೆ ಇದ್ರು ಅದನ್ನು ತಿಳ್ಕೋಬೇಕು ಅನ್ನೋದಕ್ಕೋಸ್ಕರ ಬಂದಿದ್ದೀರಲ್ವಾ? ಕರೆಕ್ಟ್ ತಾನೆ? ಒಂದು ಏನಾರ ಮಾಹಿತಿ ಕೊಡ್ತಾ ಇದ್ದೇನೆ ಅಂದರೆ ಗರ್ಭಸ್ವಾಮಿ ಅಂತಂದರೆ ನಿಮಗೆ ಏನು ಸಮಸ್ಯೆ ಇದೆ, ಏನು ತೊಂದರೆ ಇದೆ ಅದನ್ನು ಕ್ಲಿಯರಾಗಿ ಹೇಳೋದಕ್ಕೆ ಅಂತಲೇ ಈ ಒಂದು ಪೂಜೆ ಮಾಡ್ತಾ ಇರೋದು. ಆಮೇಲೆ ವರ್ಷಕ್ಕೊಂದ್ಸಲ ನಡೀತಾ ಇರೋಂಥ ಪೂಜೆ ಇದು. ಅದಕ್ಕೆಲ್ಲರೂ ತಾವು ಭಾಗವಹಿಸಲೇಬೇಕು. ಅರ್ಥ ಆಯ್ತಾ? ನೀವು ಈ ಪೂಜೆಯಲ್ಲಿ ನೀವು ಚಂದಾದಾರರಾಗಿ ನೀವು ಅದನ್ನು ಹೆಸರು ನಿಮ್ಗೆ ಕೊಟ್ಟರೆ ಆವಾಗ ನಾವು ಆ ಶಕ್ತಿನ ನಾವು ಬರ ಮಾಡಿಕೊಂಡು ಎಲ್ಲರಿಗೂ ಒಂದು ಶಕ್ತಿ ಸಿಗುತ್ತೆ. ನಮ್ಮ ಸ್ವಾಮಿಗಳ ಶಕ್ತಿ ಆಗಿರ್ಬೋದು, ದೇವರ ಆಶೀರ್ವಾದ ಎಲ್ಲರ ಮೇಲೆ ಇದ್ದೇ ಇರುತ್ತೆ. ಹಾಗೆ ನಿಮ್ಗೆ ಏನಾರ ಸಮಸ್ಯೆಗಳಿದ್ದರೆ ಅದನ್ನೆಲ್ಲ ತಿಳ್ಕೊಬೋದು. ಇಲ್ಲಾಂದರೆ ಸುಮ್ಮನೆ ನಾವು ಯಾರಿಗೆ ಪೂಜೆ ಮಾಡಲ್ಲ, ಗೊತ್ತಾಯ್ತಾ? ಎಲ್ಲರೂ ಹೋಗಿ ಚೀಟಿ ತಗೊಂಡು ಎಲ್ಲ ನಿಮ್ಮ ಕಷ್ಟಗಳನ್ನೆಲ್ಲ ಈಡೇರಿಸ್ಕೊಳ್ಳಿ.
ಪ್ರತಿ ಅಮಾವಾಸ್ಯೆ ಮತ್ತು ಪೂರ್ಣಿಮೆಯಂದು ನಡೆಯುವ ವಿಶೇಷ ಹೋಮಗಳು ಭಕ್ತರ ಕರ್ಮವನ್ನ ಶುದ್ಧಗೊಳಿಸುತ್ತವೆ. ಹವನದ ಜ್ವಾಲೆಯಲ್ಲಿ ದೇವಿಯ ಶಕ್ತಿ ಪ್ರತ್ಯಕ್ಷವಾಗುತ್ತದೆ. ಗುರುಗಳು ಅರುಳ್ವಾಕಂ ದರ್ಶನ ನೀಡುವಾಗ ಭಕ್ತರ ಕಣ್ಣೀರು ತುಂಬುತ್ತದೆ. ಅದು ಭಯವಿಲ್ಲ, ಅದು ಭಕ್ತಿಯ ಸ್ಪಂದನೆಯಾಗಿದೆ. ದೇವಾಲಯದ ಸುತ್ತ ನೈಸರ್ಗಿಕ ಶಾಂತಿ ಹರಿವು ಗಾಳಿ, ಹಕ್ಕಿಗಳ ಕೂಗು, ಧೂಪದ ಸುಗಂಧ ಎಲ್ಲವೂ ಸೇರಿ ದೇವಿಯ ಸಾನ್ನಿಧ್ಯವನ್ನ ಹೆಚ್ಚು ಮಾಡುತ್ತದೆ. ಕಾಳಿ ತಾಯಿ ತನ್ನ ಭಕ್ತರಿಗೆ ಕೇವಲ ಆಶೀರ್ವಾದವಲ್ಲ, ಅವರು ತಮ್ಮೊಳಗಿನ ಶಕ್ತಿ ಅರಿತು ಬದುಕುವ ಬಲವನ್ನ ಕೂಡ ನೀಡುತ್ತಾಳೆ.